ಎಲ್.ಆರ್. ಶಿವರಾಮೇಗೌಡರದ್ದು ಎನ್ನಲಾದಂತಹ ಆಡಿಯೋ ಸಂಭಾಷಣೆಯನ್ನ ಕೇಳಿಸಿಕೊಂಡಂತಹ ಜೆಡಿಎಸ್ ಕಾರ್ಯಕರ್ತರು ಸಿಟ್ಟಾಗಿದ್ದಾರೆ. ಅವರ ಸಿಟ್ಟನ್ನ ಹೊರಹಾಕಿರುವಂತಹ ರೀತಿ ಬಗ್ಗೆ ನಾವೀಗ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಪೆನ್ ಡ್ರೈವ್ ಮಧ್ಯೆ ಆಡಿಯೋ ವಾರ್ ಮುನ್ನೆಲೆಗೆ ಬಂದಿದೆಯಲ್ಲ, ದೇವರಾಜೇಗೌಡ ಹಾಗೂ ಶಿವರಾಮೇಗೌಡರದ್ದು ಎನ್ನಲಾದಂತಹ ಸಂಭಾಷಣೆ ಆಡಿಯೋ. ಜೆಡಿಎಸ್ ವರಿಷ್ಠರ ಬಗ್ಗೆ ಅವಹೇಳನಕಾರಿಯಾಗಿ ಶಿವರಾಮೇಗೌಡರು ಮಾತಾಡಿದ್ದು ಜೆಡಿಎಸ್ ಕಾರ್ಯಕರ್ತರ ಕಣ್ಣು ಕೆಂಪಗಾಗಿಸಿದೆ. ಎಲ್.ಆರ್. ಶಿವರಾಮೇಗೌಡ ಮನೆ ಮೇಲೆ ಮೊಟ್ಟೆ ದಾಳಿಗೆ ಯತ್ನಿಸಿದ್ದಾರೆ. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿರುವಂತಹ ಮನೆ ಮೇಲೆ ಜೆಡಿಎಸ್ ಕಾರ್ಯಕರ್ತರು ಬಂದು ಮೊಟ್ಟೆ ಎಸೆದು ಹೋಗಿರುವುದು ಕಂಡು ಬರ್ತಾ ಇದೆ. ಪೊಲೀಸರನ್ನ ಕಂಡು ಮೊಟ್ಟೆ ಎಸೆದು ಪರಾರಿಯಾಗಿದ್ದಾರೆ. ತಡರಾತ್ರಿ ಕಾರಲ್ಲಿ ಬಂದ 5-6 ವ್ಯಕ್ತಿಗಳಿಂದ ಈ ಮೊಟ್ಟೆ ಅಟ್ಯಾಕ್ ಆಗಿದೆ. ಸಿಸಿಟಿವಿ ವಿಜುವಲ್ಸ್ ಆಧರಿಸಿ ಕಿಡಿಗೇಡಿಗಳಿಗಾಗಿ ಪೊಲೀಸರ ಹುಡುಕಾಟ. ಸಂಸದ ಎಲ್.ಆರ್. ಶಿವರಾಮೇಗೌಡ ಅವರ ಮನೆ ಮೇಲೆ ಜೆಡಿಎಸ್ ಕಾರ್ಯಕರ್ತರು ನಿನ್ನೆ ತಡರಾತ್ರಿ ಪೊಲೀಸರ ಕಣ್ ತಪ್ಪಿಸಿ ಮೊಟ್ಟೆಗಳನ್ನು ಎಸೆದು ಹೋಗಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ನಾನು ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಶಿವರಾಮೇಗೌಡ ಅವರ ಮನೆ ಬಳಿ ಇದ್ದೇನೆ. ನಿನ್ನೆ ರಾತ್ರಿ ಸುಮಾರು 2ರಿಂದ 3 ಗಂಟೆ ಸುಮಾರಿಗೆ ಬಂದಂತಹ 5-6 ಜನ ಜೆಡಿಎಸ್ ಕಾರ್ಯಕರ್ತರು ಕಾರ್ನಲ್ಲಿ ಬರ್ತಾರೆ. ಕಾರ್ನಲ್ಲಿ ಬಂದಂತಹ ಜೆಡಿಎಸ್ ಕಾರ್ಯಕರ್ತರು ಏಕಾಏಕಿ ಕಾರ್ನಲ್ಲಿದ್ದಂಥ ಮೊಟ್ಟೆಗಳನ್ನು ಮನೆಯ ಮೇಲೆ ಎಸೆಯುವಂಥ ಪ್ರಯತ್ನವನ್ನು ಮಾಡಿರುವಂಥ ಘಟನೆ ನಡೆದಿರುವಂಥದ್ದು ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಜೆಡಿಎಸ್ ಕಾರ್ಯಕರ್ತರು ಈಗಾಗಲೇ ಮೊಟ್ಟೆಗಳನ್ನು ಹೊಡೆದಿರುವಂಥದ್ದನ್ನು ನಾನು ನಿಮಗೆ ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಈ ಮೊಟ್ಟೆಗಳಿಂದ ಜೆಡಿಎಸ್ ಕಾರ್ಯಕರ್ತರು ಶಿವರಾಮೇಗೌಡ ಅವರ ಮನೆ ಮೇಲೆ ಎಸೆದಿರುವಂಥದ್ದು. ಪೊಲೀಸರು ಏಕಾಏಕಿ ಅಲರ್ಟ್ ಆದ ಕೂಡಲೇ ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಪೊಲೀಸರಿಗೂ ಕೂಡ ಅವರು ಜೆಡಿಎಸ್ ಕಾರ್ಯಕರ್ತರು ಯಾರೂ ಕೂಡ ಸಿಕ್ಕಿಲ್ಲ. ಏಕಾಏಕಿ ಜೆಡಿಎಸ್ ಕಾರ್ಯಕರ್ತರು ಮೊಟ್ಟೆಯಿಂದ ದಾಳಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಈಗಾಗಲೇ ಎಸ್ಕೇಪ್ ಆಗಿರುವಂಥ ಜೆಡಿಎಸ್ ಕಾರ್ಯಕರ್ತರಿಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸುತ್ತಿರುವಂಥದ್ದು ನಾನು ಮತ್ತೆ ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಶಿವರಾಮೇಗೌಡ ಮನೆಯ ಸುತ್ತಮುತ್ತ ಈ ಘಟನೆ ಆದಮೇಲೆ ಎಚ್ಚೆತ್ತಂಥ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕೋದ್ರ ಮೂಲಕ ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಬರಬಹುದು ಅನ್ನುವಂಥ ಅನುಮಾನದಿಂದ ಹೆಚ್ಚಂತ ಪೊಲೀಸರು ಸುತ್ತಲೂ ಕೂಡ ಬ್ಯಾರಿಕೇಡ್ ಹಾಕಿರುವಂಥದ್ದು. ಎರಡೂ ಭಾಗದಲ್ಲಿ ಕೂಡ ಬ್ಯಾರಿಕೇಡನ್ನು ಹಾಕಿ ಯಾರೂ ಕೂಡ ಬರದ ರೀತಿಯಲ್ಲಿ ಕ್ರಮವನ್ನು ಕೈಗೊಂಡಿರುವಂಥದ್ದು. ಒಟ್ಟಿನಲ್ಲಿ ಪೊಲೀಸರ ಕಣ್ತಪ್ಪಿಸಿ ಏಕಾಏಕಿ ಕಾರ್ನಲ್ಲಿ ಬಂದಂಥ 5 ಜನ ಜೆಡಿಎಸ್ ಕಾರ್ಯಕರ್ತರು ಮೊಟ್ಟೆಗಳನ್ನು ಎಸೆದು ಇಲ್ಲಿಂದ ಪರಾರಿಯಾಗಿರುವಂಥ ಘಟನೆ ನಡೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ನಂಗೆ ಅರ್ಥ ಆಗ್ದಿರೋದು, ಮೊಟ್ಟೆ ಎಸೆದ ತಕ್ಷಣ ಆಕ್ರೋಶ ಅಂತ ಯಾಕನ್ಬೇಕು? ಈಗ ತಡೆ ಓಡಿಸೋಕ್ಕೂ ಕೂಡ ಅಂದರೆ ದೃಷ್ಟಿ ಆಗಿದೆ ಅಂತ ಅಂದಾಗ್ಲೂ ಮೊಟ್ಟೆ ಇಟ್ಬಿಟ್ಟು ತೆಗೆಸಿರ್ತಾರಪ್ಪ. ಪಾಪ ಅವರು ಶಿವರಾಮೇಗೌಡರು ಬೆಂಬಲಿಗಾರರು, ಅವ್ರು ದೃಷ್ಟಿ ಆಗಿರಬೇಕು ಅಂತೇಳಿ ಮೊಟ್ಟೆ ಹೊಡೆದ್ಬಿಟ್ಟು ದೃಷ್ಟಿ ಆಗಿ ತೆಗೆದಿರಬಾರ್ದು. ಯಾಕೆ ಈಗ ಮೊಟ್ಟೆನೇ ಯಾಕೆ ಎಸಿಬೇಕು? ಆಕ್ರೋಶ ಬಂದರೆ ಮೆಣಸಿನ್ಕಾಯಿ ಎಸಿಬೋದು, ಟೊಮೆಟೊ ಹಣ್ಣು ಎಸಿಬೋದು, ಮೊಟ್ಟೆ ಎದಕ್ಕೆ ಕುಡಿಬೇಕು? ಮುಜುಗರ ತರೋದಕ್ಕೆ ಅಂತ. ಮೊಟ್ಟೆ ದೃಷ್ಟಿನೂ ತೆಗಿಬೋದಲ್ವಾ? ಒಳ್ಳೆ ಕಥೆ ಆಯ್ತಪ್ಪ. ಮೊಟ್ಟೆ ಹೋಗಿ ಎಸೆದ್ಬಿಟ್ರೆ ಆಕ್ರೋಶ ಬಂದ್ಬಿಡ್ತಂದೆ. ಅಯ್ಯೋ, ಬುದ್ಧಿ ಬೇಡವಾ? ಏನ್ರಿ ಪಾಪ, ಯಾರಿಗಾದ್ರೂ ಹೋಗಿ ಕೊಡಿ ಪಾಪ. ಯಾವ ಬಡ ಮಕ್ಕಳು ಒಂದಿಷ್ಟು ತಿಂತವೆ ಮೊಟ್ಟೆಯನ್ನು, ಆ ಪ್ರೋಟೀನ್ ಆದರೂ ಸಿಗುತ್ತೆ. ಎಸಿತಾವಂತೆ ವೇಸ್ಟ್ ಮಾಡ್ತವೆ. ತಾಯಿ